ಮಾಡಬಾರ್ದು ಯಾರು ಆ ಬುಕ್ಕಲ್ಲಿ ನಾನು ನೆನ್ನೆನೂ ಓದಿ ಹೇಳಿದ್ದೀನಿ ನಾನು ಆ ಬುಕ್ಕಲ್ಲಿ ನಿಮ್ಮ ಕೌಲನ್ ಶೆಟ್ರಲ್ಲೂ ಪೂರ್ತಿ ನಮ್ಮ ಸದನದ ಇದರಲ್ಲೇ ಇದೆ, ಕೌಲನ್ ಶೆಟ್ರಲ್ಲೂ ಇದೆ. ಯಾವುದೇ ರೀತಿಯಾದಂತ ತೊಂದರೆ ಕೊಡಬಾರ್ದು. ರೂಲ್ ಬಗ್ಗೆ ಮಾತಾಡೋಣ ಬೇಕಾದ್ರೆ ಮಾತಾಡ್ತೀಯಾ? ಅದರಲ್ಲೇ ಇದೆ, ಕ್ಲಿಯರ್ ಆಗಿದೆ. ಇಷ್ಟೆಲ್ಲ ಆದ್ಮೇಲೆ ನೀವು ಅವ್ರು ಯಾರ್ಯಾರನ್ನ ನಾವು ಹೆಸರು ಹೇಳಿದಿರಿ, ಯಾರ್ಯಾರು ಅಲ್ಲಿ ವಿಡಿಯೋದಲ್ಲಿದೆ, ಯಾರ್ಯಾರು ಹೋಗಿ ತಡೆ ಮಾಡಿದ್ರು, ಅಡ್ಡ ಹಾಕಿದ್ರು, ಹರಿಪ್ರಸಾದ್ ಅವರು ಬಟ್ಟೆ ಹರ್ಕೊಂಡಿರೋದು ಯಾರು, ಇದೆಲ್ಲಾನು ಕೂಡ ಆಯ್ತು. ಯಾಕೆ ಅಲ್ಲ ನಾವು ಮಾತಾಡಂಗಿಲ್ಲ. ಅಲ್ಲ ಇದು ಸಬ್ಜೆಕ್ಟ್ ಇವತ್ತು ಇದೆಲ್ಲ ಇದ ನಾಲ್ಕು ರೂಲಿಂಗ್ ಕೊಡ್ತಂತ ಹೇಳಿದೇವಲ್ಲ. ನಾಳೆ ರೂಲಿಂಗ್ ಕೊಟ್ಟರೆ ಇವತ್ತು ಕೊಡ್ಬೇಕು ಸಭಾಧ್ಯಕ್ಷರೇ. ಅಲ್ಲ ವಿರೋಧ ಪಕ್ಷ ನಾಯಕರು ಯಾರು ಗೊತ್ತಾಗಬೇಕು ಅಂತ. ಸಭಾಧ್ಯಕ್ಷರೇ ನೀವೆಂತ್ರಲ್ಲ ಬಿಡಿ ಅಧ್ಯಕ್ಷರೇ, ಅರೆಗೊಂಜಿ ಬಲ್ಲು ಕೊರಲೆ. ಸಭಾಧ್ಯಕ್ಷರೇ, ನೀವು ತಾವು ಈ ಸದನದ ಗೌರವವನ್ನು ಎತ್ತಿಡುವಂಥದ್ದು, ಈ ಸದನವನ್ನ ಸಾಂವಿಧಾನಿಕವಾಗಿ ನಿರ್ವಹಣೆ ಮಾಡುವಂಥದ್ದು ನಿಮ್ಮ ಒಂದು ಜವಾಬ್ದಾರಿಯಾಗಿರುತ್ತೆ. ಬಹಳ ಸ್ಪಷ್ಟವಾಗಿ ರೂಲಲ್ಲೇ ಬಹಳ ಸ್ಪಷ್ಟವಾಗಿ ಇರುವಂಥದ್ದಿದೆ. ಗವರ್ನರ್ಸ್ ಅಡ್ರೆಸ್ ಅಂಡ್ ಮೆಸೇಜ್ ಟು ದ ಹೌಸ್ನಲ್ಲೇ ರೂಲ್ 19ರಿಂದ 28ರವರೆಗೂ ಬಹಳ ಸ್ಪಷ್ಟವಾಗಿ ತಿಳಿಸಿರುವಂಥದ್ದಿದೆ. ಅದರಲ್ಲೂ ಬಹಳ ಸ್ಪಷ್ಟವಾಗಿ 27ನೇ ರೂಲ್ನಲ್ಲಿ, ರೂಲ್ 27ನಲ್ಲಂತೂ ಬಹಳ ಸ್ಪಷ್ಟವಾಗಿರುವಂಥದ್ದಿದೆ. ಅಬ್ಸರ್ವೆನ್ಸ್ ಆಫ್ ಆರ್ಡರ್ ಡ್ಯೂರಿಂಗ್ ಗವರ್ನರ್ಸ್ ಅಡ್ರೆಸ್ ಏನು ಹೇಳುತ್ತೆ 27 ರೂಲು. ವೆನ್ ದ ಹೌಸಸ್ ಆಫ್ ದ ಲೆಜಿಸ್ಲೇಚರ್ ಆರ್ ಅಸೆಂಬಲ್ಡ್ ಟುಗೆದರ್ ಅಂಡರ್ ದ ಆರ್ಟಿಕಲ್ 175 or 176, or when the members of the assembly alone are assembled under the article 175 of the constitution, no member shall obstruct or interrupt the address either before or after the address during its duration with any speech or point of order or in any other manner, and such obstruction or interpretation shall be regarded as a gross breach of order of the house and shall be dealt with by the speaker as such in the next sitting. ನೆನ್ನೆ ಆದ ನೆಕ್ಸ್ಟ್ ಸಿಟ್ಟಿಂಗ್ ಯಾವುದು? ಇವತ್ತು ನೀವು ಕ್ರಮ ತಗೊಳ್ದೇನೆ ನೀವು ಹೇಳಿರುವಂಥ ರೂಲಲ್ಲೇ ನೀವು ಕ್ರಮ ತಗೊಳ್ಳಲ್ಲ ಅಂದರೆ ಎಷ್ಟು ಮಟ್ಟಿಗೆ ಸರಿ ಇದೆ? ಅದನ್ನು ಈ ರೀತಿ ನಡವಳಿಕೆಗಳು ಏನ್ ಬೇಕಾದ್ರೆ ಮಾತಾಡಿರೋಂಥದ್ದು, ಮನ ಬಂದಂತೆ ಮಾತಾಡಿರೋದು, ಅರ್ಚನೆ ಮಾಡಿರೋದು, ವಿಡಿಯೋ ಸಾಕ್ಷಿ ಇರುವಂಥದ್ದಿದೆ, ವಿಡಿಯೋ ಸಾಕ್ಷಿ ಇದೆ. ಇಷ್ಟೆಲ್ಲ ಇದ್ರು ತಾವು ಏನು ಕ್ರಮ ವಹಿಸಲ್ಲ, ನಿರ್ಣಯ ತಗೊಳ್ಳಲ್ಲ, ರೂಲಿಂಗ್ ಕೊಡಲ್ಲ ಅಂದ್ರೆ ನಾವೇನು ಸದನದ ಗೌರವ ಕಾಪಾಡೋದು ಹೇಗೆ ನೀವು? ಸುನೀಲ್, ಹಾಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಈ ಸದನದ ಗೌರವವನ್ನು ಎತ್ತಿಡಿಯುವಂತ ಕೆಲಸಗಳು. ತಾವು ಅವತ್ತು ವೀರಾವೇಶವನ್ನ ನಮ್ಮ 18 ಜನನ 6 ತಿಂಗಳು ಯಾವ ರೂಲಲ್ಲೂ ಇಲ್ದೇನೆ ನೀವು 6 ತಿಂಗಳು ನಮ್ಮನ್ನ ಸಸ್ಪೆಂಡ್ ಮಾಡಿದಿರಿ. ಅವತ್ತಿದ್ದಂತ ವೀರಾವೇಶ ಇವತ್ತು ಯಾಕಿಲ್ಲ ನಿಮ್ಮಲ್ಲಿ? ನಿಮ್ಮ ಜವಾಬ್ದಾರಿ ನೀವು ಸ್ವತಃ ಹೋಗಿ ರಾಜ್ಯಪಾಲರನ್ನ ಕರ್ಕೊಂಡ್ಬಂದಿರುವಂಥದ್ದು, ಸಂವಿಧಾನದ ವಿಷಯ ಮಾತಾಡಿದ್ದೀರಾ. ಯಾವ ಸಂವಿಧಾನದಲ್ಲಿ ಹೇಳಿದ್ದಾರೆ? ಸರ್ಕಾರ ಹೇಳಿದ್ನೆ ಮಾತಾಡಬೇಕು. ಚರ್ಚೆ ಈಗ ನೀವು ವಿಷಯ ಹೇಳಿದ್ದೀರಿ, ಮಾತ್ರ ತುಂಬಾ ಆಯ್ತು. ಯಾವ ರೀತಿ ಶಿವಲಿಂಗ ಅವ್ರೆ ಅಲ್ಲ ಒಂದ್ ನಿಮಿಷ, ಒಂದ್ ಸೈಡ್ ಆರ್ಗ್ಯುಮೆಂಟ್ ಆಯ್ತು. ಅಲ್ಲಿ ಜನ ಇದ್ದಾರೆ, ಇಲ್ಲಿ ಕೊಡಿ ನಮಗೂ. ಈಗ 20 ವರ್ಷದ ನಡವಳಿನ ಇರ್ತಕ್ಕಂಥದಕ್ಕೆ ಅವಕಾಶ ಇದೆ. ಮೊದಲನೇದಾಗಿ ನಿಮ್ಮಲ್ಲಿ ನಿನ್ನೆ ನಡೆದಂತ ಘಟನೆಯನ್ನ ಅವಕಾಶ ಕೊಡಿ. ನಿನ್ನೆ ನಡೆದಂತ ಘಟನೆಯನ್ನ ಸನ್ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ನಡೆದಂತ ಘಟನೆಯನ್ನ ಮೊದಲು ಗವರ್ನರ್ ಅವ್ರಿಗೆ
ಅರ್ಚನೆ ಮಾಡಿರೋದು, ಅಗೌರವ ತೋರಿಸಿರೋದನ್ನ ಮೊದಲನೇದಾಗಿ ಖಂಡಿಸೋದು ಆಗ್ಬೇಕು. ಮೊದಲನೇದಾಗಿ ಕ್ಷಮಾಪಣೆನ ಕೇಳುವಂಥದ್ದಾಗಬೇಕು, ಸಂವಿಧಾನದ ಗೌರವವನ್ನು ಎತ್ತಿಡಿಯುವಂಥದ್ದಾಗಬೇಕು, ಕರ್ನಾಟಕದ ಈ ಸದನದ ಗೌರವವನ್ನು ಕಾಪಾಡುವಂಥದ್ದಾಗಬೇಕು. ಮೊದಲು ನಿನ್ನೆ ನಡೆದಂಥ ಘಟನೆಯನ್ನು ಖಂಡಿಸುವಂಥದ್ದು ರೆಸಲ್ಯೂಷನ್ ಪಾಸ್ ಆಗಬೇಕು. ಸುನೀಲ್ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ, ಅಧ್ಯಕ್ಷರೇ, ಖಂಡಿಸುವಂಥದ್ದಾಗಬೇಕು. ಮೊದಲನೇದಾಗಿ ಆಗ್ಬೇಕು ಅಂತ ಕೇಳಬೇಕಲ್ಲ. ಕೇಳ್ತಾ ಇದ್ದೇನೆ ಇಲ್ಲಿ ಕರೆಕ್ಟ್ ಆಗಿ, ಇಲ್ಲಿ ತಲೆ ತುಂಬಿ ಹೋಗಿದೆ. ಹೇಳಿ ಆಯ್ತು, ಹೇಳಿದಿರಿ ನೀವು ಮತ್ತೆ. ಮಾನ್ಯ ಅಧ್ಯಕ್ಷರೇ, ನಿನ್ನೆ ರಾಜ್ಯಪಾಲರು ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಮಂತ್ರಿಗಳು ಮತ್ತು ಆಡಳಿತ ಪಕ್ಷದ ಸದಸ್ಯರು ರಾಜ್ಯಪಾಲರಿಗೆ ಯಾವ ರೀತಿ ಅಗೌರವವನ್ನು ತೋರಿಸಿದ್ರು ಅನ್ನೋದನ್ನ ನಿನ್ನೆ ತಕ್ಷಣ ವಿರೋಧ ಪಕ್ಷದ ನಾಯಕರು ನಿಮ್ ಗಮನಕ್ಕೆ ತಂದಿದ್ದಾರೆ. ನೀವು ಸುಮ್ಮನೆ ಕೂತಲ್ಲಿ ಆಯ್ತು, ನಮ್ಗೆ ಗೊತ್ತು ಯಾರು ಮಾತಾಡೋದು. ರಾಜ್ಯಪಾಲರಿಗೆ ಸದನಕ್ಕೆ ನೀವು ಮತ್ತು ಸರ್ಕಾರ ಕರೆದ ನಂತರ ಅವರಿಗೆ ಶಿಷ್ಟಾಚಾರದಲ್ಲಿ ಗೌರವವನ್ನು ಕೊಡಬೇಕಾಗಿರುವಂತದ್ದು ಈ ಸದನದ ಕರ್ತವ್ಯ ಇದೆ, ನಮ್ಮೆಲ್ಲರದು ಕೂಡ ಕರ್ತವ್ಯ ಇದೆ.